ಹಲೋ ಸಂಜೀವಿನಿ ಕ್ಷೇಮಧಾಮ ವ್ಯೂವರ್ಸ್, ನನ್ನ ನಮಸ್ಕಾರಗಳು. ಸಂಜೀವಿನಿ ಕ್ಷೇಮಧಾಮ ಕನ್ನಡ ಅಂದ ತಕ್ಷಣ ನಾವು ಪ್ರತಿಯೊಂದರಲ್ಲಿಯೂ ಒಂದು ಅದ್ಭುತವಾದ ಅಮೋಘವಾದ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಯಾಕೆ ಅಂತ ಹೇಳಿದರೆ ಬೇರೆಯವರ ರೀತಿಯಲ್ಲ. ನಾನು ಡಾಕ್ಟರ್ ಸುಬ್ಬಯ್ಯ, BHMS ಡಿಪ್ಲೊಮಾ ಯೋಗ, ಹೆಲ್ತ್ ಡಿಸೈನರ್, ಕ್ವಾಂಟಮೈಸ್ಡ್ ಹೀಲರ್. ಎಲ್ಲದಕ್ಕಿಂತ ಮುಖ್ಯವಾಗಿ ರೋಗರಹಿತವಾಗಿ ಜೀವನ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇರುವಂಥ ಕ್ವಾಲಿಫೈಡ್ ಹೋಮಿಯೋಪತಿಕ್ ಡಾಕ್ಟರ್. ಆ್ಯಂಡ್ ಅಬೋವ್ ಆಲ್ ಐ ಟ್ರೀಟ್ ಪೀಪಲ್ ವಿತ್ ಲವ್ ಆ್ಯಂಡ್ ಅಫೆಕ್ಷನ್. ಪ್ರತಿಯೊಬ್ಬರಿನಲ್ಲಿ ನಮ್ಮದೇ ಆದ ಒಂದು ಪ್ರೀತಿ, ಅನುಸಂಧಾನ, ಅನುಬಂಧ ಇರಬೇಕು ಅಂತೇಳಿ ಕೇಳೋರ್ನಲ್ಲಿ ನಾನೊಬ್ಬ. ಅದಕ್ಕೋಸ್ಕರ ದಯವಿಟ್ಟು ಸಬ್ಸ್ಕ್ರೈಬ್, ಶೇರ್, ಲೈಕ್ ಮಾಡಿರಿ. ಅದು ಎಲ್ಲರಿಗೂ ಉಪಯೋಗ. ಸಬ್ಸ್ಕ್ರೈಬ್ ಮಾಡೋದರಿಂದ ನಮಗೇನೋ ಲಾಭ ಬರುತ್ತೆ ಅನ್ನೋದಲ್ಲ, ನಿಮಗೇನು ನಷ್ಟ ಇಲ್ಲ, ಕಷ್ಟ ಇಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. 198 ಜನ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ಕಾರಣ ನಿಮಗೆ ಗೊತ್ತಿರುತ್ತೆ. ನಾನು ಹೇಳ್ತಾ ಇರೋದಿಷ್ಟೇ, ಯಾವಾಗಲೂ ವಿನ್ ಆ್ಯಂಡ್ ವಿನ್ ಸಿಚುವೇಶನ್. ಡೋಂಟ್ ಮೇಕ್ ಅದರ್ಸ್ ಟು ಅನ್ಹ್ಯಾಪಿ. 98% ನೋಡೋರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನೋಡ್ರಿ. ನಾವು ಅನೇಕ ಸಮಾಜ ಕಾರ್ಯಕ್ರಮಗಳಲ್ಲಿ ನಿಸ್ವಾರ್ಥವಾಗಿ ಮಾಡ್ತೀವಿ. ಥಿಂಕ್ ಲೆಸ್, ಆ್ಯಕ್ಟ್ ಮೋರ್, ಡೂ ಮೋರ್. ಯೋಚನೆಗಳನ್ನು ಕಡಿಮೆ ಮಾಡಿ. ಯೋಚನೆಗಳಂದ ತಕ್ಷಣ ನಮ್ಮ ಶರೀರದಲ್ಲಿರೋಂಥ ಶಕ್ತಿ ಕಡಿಮೆ ಆಗುತ್ತೆ, ಕುಗ್ಗುತ್ತೆ. ಯೋಚನೆಗಳಿಂದನೂ ಕುಗ್ಗುತ್ತಾ? ಖಂಡಿತವಾಗಿ. ನಮ್ಮ ಮೆದುಳು ಕೆಲಸ ಮಾಡಬೇಕಲ್ವ. ಯಾವುದೇ ಆಗಲಿ ಒಂದು ಕೆಲಸ ಮಾಡಬೇಕು ಅಂತ ಹೇಳಿದ್ದಾಗ ಅದಕ್ಕೂ ಫ್ಯೂಯಲ್ ಬೇಕೇ ಬೇಕು, ಇಂಧನ ಬೇಕೇ ಬೇಕು. ಶಕ್ತಿ ಅನ್ನೋದು ಎಲ್ಲಿಂದ ಬರುತ್ತೆ? ನಿಮ್ಮಲ್ಲಿರೋದೇ, ನೀವು ತಿಂದ ಆಹಾರನೇ. ಹಾಗೇ E=mc², ಐನ್ಸ್ಟೀನ್ ಫಾರ್ಮುಲಾ. ಇವೆಲ್ಲನೂ ಜೋಡಣೆ ಮಾಡಿದ್ದಾಗ ನಾವು ಹೇಗೆ ಅಂತ ಹೇಳಿದ್ದಾರೆ. ನಾನು ಇತ್ತೀಚಿನ ಪುಸ್ತಕ ಒಂದು ಓದಿದ್ದೀನಿ, ಥಿಂಕ್ ಲೆಸ್, ಡೂ ಮೋರ್. ಪೀಟರ್ ಹೆಲೆನ್ ವ್ಯಕ್ತಿ ಬರೆದಿರುವಂಥ ಒಂದು ಅದ್ಭುತವಾದ ಪುಸ್ತಕ. ಅದರಲ್ಲಿ ಏನೇನಿದೆ, ಹೇಗಿದೆ ಅಂತ ಹೇಳಿದ್ದಾಗ ಫಸ್ಟದು ಬಂದು ನಾವು ಯೋಚನೆಗಳನ್ನ ಕಡಿಮೆ ಮಾಡಿದ್ದಾಗ ಆ ಯೋಚನೆಯಿಂದ ನಮಗೂ ಬರ್ತಾ ಇರೋವಂಥ ಶಕ್ತಿನ ನಾವು ಹೇಗೆ ವೃದ್ಧಿ ಮಾಡ್ಕೋಬಹುದು ಅನ್ನೋದು ಅದು ಅತ್ಯಂತ ಮುಖ್ಯವಾದದ್ದು. ಏನಂತ ಹೇಳಿದರೆ, ನಾವು ಯಾವಾಗಲೂ ನಾನು ಹಂಗೆ ಮಾಡಬೇಕು, ಹಿಂಗೆ ಮಾಡಬೇಕು, ಅದು ಇದು ಅಂತೇಳಿ ಅಂತೇಳಿ ಹೋಗ್ತೀವಿ. ನಮ್ಮ ಎಸ್ಟಿಮೇಷನ್ಸ್ ಏನು, ಪಟ ಅಂತ ಕೆಲಸ ಮಾಡಿಬಿಡ್ಬೇಕು ಅಂಥೇಳಿ. ಅದು ಪರ್ಫೆಕ್ಟಾಗಿ ಯಾವುದೇ ಕೆಲಸ ಆಗಲಿ ಮಾಡೋಗಬೇಕು ಅಂತ ಹೇಳಿದರೆ ನಿಮ್ಮಲ್ಲಿ ಎನರ್ಜಿ ಬೇಕು. ಅದು ನಾನು ಸಮರ್ಥವಾಗಿ ಮಾಡ್ತೀನಿ ಅಂತ ಹೋಗಬೇಕೇ ಬಿಟ್ಟು ನಾನು ಪರ್ಫೆಕ್ಟಾಗಿ ಮಾಡ್ತೀನಿ ಅಂತ ಹೇಳಿದ್ದಾಗ ಅದು ನಿಶಕ್ತಿ ಆಗುತ್ತೆ. ಅದಕ್ಕೋಸ್ಕರ ನೀವು ಯಾವುದೇ ಕೆಲಸ ಮಾಡಿದ್ರೂ ನಿಮ್ಮ ಶಕ್ತಿನಲ್ಲಿ ಒಂದು 5 ನಿಮಿಷಕ್ಕೆ ಒಂದು ಸತಿ ಬ್ರೇಕ್ ತಗೊಂಡು ಮಾಡಿದ್ದಾಗ ನಿಮ್ಮ ಕೆಲಸಗಳು ತುಂಬ ಚೆನ್ನಾಗಾಗುತ್ತೆ, ತುಂಬ ಸಾಮರ್ಥ್ಯವಾಗಿ ಮಾಡ್ಬೋದು ಅನ್ನೋದು ಒಂದು ಪ್ರಾಕ್ಟಿಕಲ್. ಅನೇಕ ಫ್ಯಾಕ್ಟ್ರಿಗಳಲ್ಲಿ, ಅನೇಕ ಕಡೆ ಶಕ್ತಿ ಎನರ್ಜಿ ಯುಟಿಲೈಜೇಷನ್, ಪ್ರಾಪರ್ ಯುಟಿಲೈಜೇಷನ್ ಆಫ್ ದ ಎನರ್ಜಿ, ಸಮರ್ಥವಾಗಿ ಸಾಮರಸ್ಯವಾಗಿ ನಮ್ಮ ಶರೀರದಲ್ಲಿರುವಂಥ ಪ್ರತಿ ಕಣದಲ್ಲಿ ಇರುವಂಥ ಶಕ್ತಿಯನ್ನು ನಾವು ಉಪಯೋಗಿಸ್ಕೋಬೇಕು ಅಂತ ಹೇಳಿದ್ದಾಗ ನಾವು ಮಾಡಬೇಕಾಗಿರೋದೇನು? ನಿಧಾನವಾಗಿ, ನೆಮ್ಮದಿಯಾಗಿ 5 ನಿಮಿಷಕ್ಕೆ 1 ನಿಮಿಷ ಬ್ರೇಕ್ ತಗೊಂಡ್ರಿ, ಎದ್ದು ಓಡಾಡ್ರಿ. ಯಾಕಂತ ಹೇಳಿದರೆ ಈಗ ಊಬಕಾಯಿಗಳು ಎಲ್ಲನೂ ಬರ್ತಾಯಿದೆ. ಇವೆಲ್ಲನೂ ತಪ್ಪಿಸ್ಕೋಬೇಕು. ನಮ್ಮ ಸರ್ಕ್ಯುಲೇಟರಿ ಸಿಸ್ಟಮ್ ಚೆನ್ನಾಗಿರಬೇಕು. ಇವೆಲ್ಲ ಇರೋದರಿಂದ ಫಸ್ಟ್ ಫಾರ್ಮುಲಾ, ಡೂ ವರ್ಕ್ ವಿತ್ ಸ್ಮಾಲರ್ ಬ್ರೇಕ್ಸ್. ಇದನ್ನು ನಾವು ಮಾಡ್ತಾ ಇದ್ದಾಗ ನಮ್ಮ ಶಕ್ತಿ ವೃದ್ಧಿಗೊಳ್ಳುತ್ತೆ. ಅದು ಎರಡನೇ ಫಾರ್ಮುಲಾ, ಆ್ಯಕ್ಷನ್ ಡ್ರಿವನ್ ಮೋಟಿವೇಶನ್. ನಾವು ಕೆಲಸ ಮಾಡುವಾಗ ಖುಷಿಯಾಗಿ ಮಾಡಬೇಕೇ ಬಿಟ್ಟು ಅಯ್ಯೋ ಈ ಕೆಲಸ ಮಾಡಬೇಕಲ್ವಾ ಅಂಥೇಳಿ ರಾಗ ತೆಗಿತಾ ಮಾಡಿದ ಕೆಲಸ. ನಮ್ಮಲ್ಲಿ ಒಂದು ಗಾದೆ ಇದೆ, ವೆಲ್ ಬಿಗಿನಿಂಗ್ ಈಸ್ ಆಫ್ ಡನ್. ಯಾವುದೇ ಆಗಲಿ ಸಂತೋಷದಿಂದ ಸಮರ್ಥವಾಗಿ ನಾನು ಮಾಡಬಲ್ಲೆ ಅಂತೇಳಿ ಮಾಡಿದ ಕೆಲಸ
ಖಂಡಿತವಾಗಿ ಚೆನ್ನಾಗಾಗುತ್ತೆ. ಅದು ಬಿಟ್ಟು ಅಯ್ಯೋ ಮಾಡಬೇಕಲ್ವ ಅಂತೇಳಿ ಅಸಡ್ಡೆನಿಂದ ಮಾಡಿರೋ ಕೆಲಸ ತಪ್ಪುಗಳು ನಡೆಯುತ್ತೆ. ಜೊತೆಯಲ್ಲಿ ನಿಮ್ಮಲ್ಲಿ ಮೋಟಿವೇಶನ್ ಇರಲ್ಲ, ಮಾಡಬೇಕು ಅನ್ನೋ ಸಂತೋಷ ಇರಲ್ಲ. ಆ ಸಂತೋಷನ ನೀವು ಆ ಎಂತೂಜಿಯಾಸಮ್, ಆ ಎಂಕರೇಜ್ಮೆಂಟ್, ಆ ಎನರ್ಜಿ ಡ್ರೈನ್ ಔಟ್ ಆಗುತ್ತೆ. ಅಂದರೆ ನಮ್ಮಲ್ಲಿ ಅದು ಇರೋದಿಲ್ಲ. ನಾವೇನು ಮಾಡ್ತೀವಿ, ಮಾಡ್ಬೋದು ಅಂದರೆ ಅಸಡ್ಡದಿಂದ ಮಾಡಿರೋ ಕೆಲಸಗಳನ್ನ ಯೋಗದಲ್ಲಿರೋದೇ ಅದು ಏನಂತೇಳಿ ನಮ್ಮ ಪ್ರಾಣಿಕ್ ಎನರ್ಜಿ ನಾವು ಹೇಗೆ ಉಪಯೋಗಿಸ್ಕೊಳ್ತೀವಿ ಅಂತ ಹೇಳಿದರೆ, ಸಮರ್ಥವಾಗಿ ಉಪಯೋಗಿಸ್ಕೋಬೇಕು ಅಂತ ಹೇಳಿದಾಗ ನಿಧಾನವಾಗಿ ನೆಮ್ಮದಿಯಾಗಿ ಉಸಿರಾಡಿ ಪ್ರತಿಯೊಂದೂ ಗಮನ ಕೊಡ್ಬೋದು, ಅದ್ರ ಕಡೆ ಶ್ರದ್ಧೆ ಭಕ್ತಿ ವಹಿಸ್ಬೋದು. ಇವೆಲ್ಲನೂ ನಾವು ಮಾಡಬೇಕಾಗಿರುವಾಗ ನಿಮ್ಮಲ್ಲಿ ಆ ಸಾಮರ್ಥ್ಯ ಇದೆ ಅಂತೇಳಿ ನಿಮ್ಮನ್ನು ನೀವು ಮೋಟಿವೇಟ್ ಮಾಡ್ಕೊಳ್ತಾ ಮಾಡಿದಾಗ ಪ್ರತಿಯೊಂದೂ ಸಾಧ್ಯ ಇದೆ. ಸೊ ವಿ ನೀಡ್ ಟು ಡೂ ಅಟ್ ಮೋಸ್ಟ್ ಕೇರ್ ಆ್ಯಂಡ್ ಕನ್ಸರ್ನ್. ಹೇಗೆ ಮಾಡಬೇಕು ಹೇಗೆ ಮಾಡಬಾರ್ದು ಅನ್ನೋದು ಅರ್ಥ ಮಾಡಿಕೊಂಡು ಆನಂದಮಯವಾಗಿ ನಿಮ್ಮ ಜೀವನ ನೀವು ಸರಿಪಡಿಸ್ಕೊಂಡಿದ್ದಾಗ ಪ್ರತಿಯೊಂದೂ ನಮಗೂ ಅವಶ್ಯಕತೆ ಇದೆ. ಸ್ಟ್ರಾಟಜಿಕ್ ರಿಸ್ಕ್ ಅಂತ ಯಾಕೆ ಹೇಳ್ತೀವಿ ಅಂತ ಹೇಳಿದ್ರೆ, ನಾವು ಆ ಅಪಾಯ ಅನ್ನೋದನ್ನು ಉಪಾಯದಿಂದ ಪಾರಾಗೋದು ಹೇಗೆ ಅನ್ನೋದು ತಿಳ್ಕೋಬೇಕು. ತಿಳ್ಕೊಂಡು ನೀವು ಅದನ್ನು ಉಪಯೋಗಿಸಿದಾಗ ನಿಮ್ಮ ಸಾಮರ್ಥ್ಯತೆ ಮತ್ತಷ್ಟು ಹೆಮ್ಮೆನಿಂದ ನಮ್ಮ ಜೀವನ ಮಾಡಬಹುದು. ಇಲ್ಲಿದ್ದರೆ ಎಲ್ಲಾಕಿದ್ದಲ್ಲೇ ನಾನು ಮಾಡೋಕ್ಕಾಗಲ್ವೇ, ಸಣ್ಣ ಮುಖ ಇಟ್ಕೋಬಾರ್ದು. ಸಂತೋಷವಾಗಿ ಆ ನಗುಮುಖದಿಂದ ನಾವು ಪ್ರಾರಂಭ ಮಾಡಿ ಆನಂದಮಯವಾಗಿರೋ ಜೀವನಕ್ಕೆ ನೀವು ಒಂದು ದಾರಿ ಆಗುತ್ತೆ. 4 ಜನಕ್ಕೆ ನೀವು ಮೋಟಿವೇಶನ್ ಆಗ್ತೀರ. ನೀವೇ ಮೋಟಿವೇಶನ್ ಮಾಡ್ಕೊಳ್ಳೋದಲ್ಲದೆ ಇನ್ನೊಬ್ಬರಿಗೂ ಹೌದು ಇದು ಮಾಡ್ಬೋದು ಅನ್ನೋದು ದಾರಿ ತೋರಿಸ್ದಂಗೆ ಆಗುತ್ತೆ. ಆಗಿರೋದ್ರಿಂದ ರಿಸ್ಕ್ ಈಸ್ ಆಲ್ಸೋ ಎ ನೆಸೆಸರಿ. ಪೋಸ್ಟ್ ಟ್ರಾಮ್ಯಾಟಿಕ್ ಸ್ಟ್ರೆಸ್ ಡಿಸಾರ್ಡರ್ ಅಂತ ಹೇಳ್ತೀವಿ. ಅದು ತುಂಬ ಸ್ಟ್ರೆಸ್ಸು ಮೇಲೆ ಮೇಲೆ ಏರ್ತಾ ಹೋದರೆ ಅದು ಒಳ್ಳೆಯದಲ್ಲ. ಮಿತವಾಗಿದ್ದಾಗ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು. ಹಾರ್ಟ್ ಬೀಟ್ನ ಜಾಸ್ತಿ ಮಾಡಬೇಕು. ಎಕ್ಸಸೈಸ್ ಮಾಡಿದ್ದಾಗ ಉಣಿದಾಗ ನಮ್ಗೆ ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ. HRV ಅಂತ ಹೇಳ್ತೀವಿ, ಹಾರ್ಟ್ ರೇಟ್ ವೇರಿಯೇಷನ್ಸ್, ಸ್ವೆಟ್ಟಿಂಗ್, ಪ್ರತಿಯೊಂದೂ ಅವಸರನೇ ಆರೋಗ್ಯಕ್ಕೆ. ನಾವು ಆರೋಗ್ಯ ರೀತಿಯಲ್ಲಿ ಕನ್ವರ್ಟ್ ಮಾಡ್ಕೊಂಡಿದ್ದಾಗ ಪ್ರತಿಯೊಂದು ನಮಗೂ ಅಮೂಲ್ಯವಾಗಿರುತ್ತೆ, ಆನಂದಮಯವಾಗುತ್ತೆ. ಬಿ ಹ್ಯಾಪಿ. ನಾವು ಮೂರನೇದು ಡೂಸ್ ಆ್ಯಂಡ್ ಡೋಂಟ್ ಡೂಸ್. ಏನು ಮಾಡಬೇಕು ಏನು ಮಾಡಬಾರ್ದು, ಏನು ಮಾಡಿದ್ದಾಗ ನಮ್ಗೆ ಉಪಯೋಗ ಆಗುತ್ತೆ. ಈಗ ಉದಾಹರಣೆಗೆ ಡಯಾಬಿಟೀಸ್ ಇರೋರು ಹಗಲು ರಾತ್ರಿ ನನಗೆ ಡಯಾಬಿಟೀಸ್ ಇದೆ ಅಂತೇಳಿ ಯೋಚನೆ ಮಾಡಿದ್ದಾಗ ಓವರ್ ಸ್ಟ್ರೈನ್ ಆಗುತ್ತೆ. ಅದು ನಮ್ಮಲ್ಲಿ ಉಲ್ಬಣ ಆಗುತ್ತೆ. ಈ ಕೆಲವರು ಮನೆಯಲ್ಲಿ ಒಂದು ಗ್ಲುಕೋಮೀಟ್ರ್ ಇಟ್ಕೊಂಡು ನೋಡ್ತಾನೆ ಇರ್ತಾರೆ, ನಾನು ಇದು ತಿಂದರೆ ಏನಾಗಿದೆ, ಅದು ತಿಂದರೆ ಏನಾಗುತ್ತೆ. ಅನುಮಾನಂ ಪೆದ್ದ ರೋಗಂ. ಇದಕ್ಕಿಂತ ದೊಡ್ಡದೇನಿಲ್ಲ. ಯದ್ಭಾವಂ ತದ್ಭವತಿ, ಯದಾ ರಾಜ ತದಾ ಪ್ರಜಾ. ಮನಸ್ಸಿನಲ್ಲಿ ಏನಿದೆಯೋ ಅದನ್ನೇ ನಿಮ್ಮಲ್ಲಿರುತ್ತೆ. ಯೋಗದಲ್ಲಿ ಯಮ ನಿಯಮ ಅಂತ ಹೇಳ್ತೀವಿ. ನಿಯಮ ಅಂದರೆ ಏನು ಮಾಡಬೇಕು, ಯಮ ಅಂದರೆ ಏನು ಮಾಡಬಾರದು. ಪ್ರತ್ಯಾಹಾರ ಯಾವ ರೀತಿ ನಮ್ಮ ಪಂಚಜ್ಞಾನೇಂದ್ರಿಯಗಳನ್ನ ಉಪಯೋಗಿಸ್ಕೋಬೋದು. ಸಬ್ಸ್ಟ್ರಾಕ್ಷನ್ ಮೆಥಡ್ ಅಂತ ಹೇಳ್ತೀವಿ. ನಮ್ಗೆ ಒಳ್ಳೆಯ ಅಭ್ಯಾಸಗಳು ಏನು, ಯಾವ ರೀತಿ ಇದ್ದಾಗ ಸಂತೋಷವಾಗಿದ್ದಾಗ ನಾನು ಉತ್ಸಾಹವಾಗಿರ್ತೀನಿ, ಸಮರ್ಥವಾಗಿರ್ತೀನಿ, ಸಾಮರಸ್ಯವಾಗಿರ್ತೀನಿ ಅನ್ನೋದು ನಾವು ನಮ್ಮ ಮನಸ್ಸನ್ನು ದೃಢವಾಗಿಟ್ಕೊಂಡಿದ್ದಾಗ ಆ ದೃಢತೆ ನಮ್ಮನ್ನು ಕಷ್ಟದ ಕಡೆ ಕರ್ಕೊಂಡೋಗಲ್ಲ. ನಿಯಮವಾಗಿ ನಿಬದ್ಧತೆಯಿಂದ ಮಾಡಿದ ಪ್ರತಿಯೊಂದು ಕೆಲಸನೂ ನಮ್ಮದೇನೆ. ನಾವು ಬೇರೆ ರೀತಿಯಲ್ಲಿ ತೊಂದರೆ ಆಗೋದಿಲ್ಲ. ಈ ತೊಂದರೆಗಳನ್ನ ನಿಭಾಯಿಸೋದಕ್ಕೆ ನಮಗೂ ದಾರಿ ಆಗುತ್ತೆ. ದಯವಿಟ್ಟು ನೀವು ಯೋಚನೆ ಮಾಡಿ, ಯಾವ ಕೆಲಸ ಮಾಡಿದರೆ ನನಗೆ ಲಾಭ ಇದೆ, ಯಾವ ಕೆಲಸ ಮಾಡಿದರೆ ಕಷ್ಟ ಆಗುತ್ತೆ, ನಷ್ಟ ಆಗುತ್ತೆ. ಇವನ್ನ ನಾವು ಯೋಚನೆ ಮಾಡಿದ್ದಾಗ ಇನ್ನೊಬ್ರಿಗೆ ನೋವು ಕೊಡದಂಗೆ ನಾವು ಸಂತೋಷವಾಗಿರೋದು, ತೃಪ್ತಿಯಾಗಿರುತ್ತೆ. ಯು ಕ್ಯಾನ್ ಎಂಜಾಯ್ ಯುವರ್ ಲೈಫ್. ನಿಮ್ಮ ದೃಢತೆ, ನಿಮ್ಮ ಸಾಮರ್ಥ್ಯತೆ ಹೆಚ್ಚಾಗುತ್ತೆ. ಇದನ್ನೆಲ್ಲನೂ ನಾವು ನಮ್ಮ ಶರೀರದಲ್ಲಿರುವಂಥವೇ ಉಪಯೋಗಿಸ್ಕೊಂಡೋಣ. ಬರ್ನರ್ ಲಿಸ್ಟ್ ಮೆಥಡ್ ಅಂತೇಳಿ 5ನೇದು. ಇದಂದರೆ ಏನರ್ಥ? ಬರ್ನರ್ ಉರಿಯುವಂಥದ್ದು. ಯಾವಾಗ ಉರಿಯುತ್ತೆ? ಯಾರಾದರೂ ನಮ್ಮ ಮೇಲೆ ಕೆಟ್ಟದಾಗಿ ಜೋಕ್ ಮಾಡಿದ್ದಾಗ, ನಮ್ಮನ್ನು ತುಂಬ ಇರಿಟೇಷನ್ ಮಾಡಿದ್ದಾಗ,
ಅಸಹನೆ ಜಾಸ್ತಿ ಆಗಿದ್ದಾಗ ಇವನ್ನ ಹೇಗೆ ನಿಭಾಯಿಸ್ಕೋಬೇಕು, ಹೇಗೆ ನಾವು ಅದರ ಜೊತೆಯಲ್ಲಿ ಇರಬೇಕು, ಇವನಲ್ಲಿ ಎಲ್ಲ ಕಡೆಯೂ ಇದ್ದಾರೆ, ಎಲ್ಲ ರೀತಿ ಮನುಷ್ಯರು ಇದ್ದಾರೆ. ಆಗಿರೋದನ್ನು ನಾವು ಅವ್ರನ್ನೇ ಇಟ್ಕೊಂಡು ಅವ್ರ ಜೊತೆಯಲ್ಲೇ ಜೀವನ ಮಾಡಬೇಕಾಗಿರೋದ್ರಿಂದ ಏನು ಮಾಡಿದರೆ ನನಗೆ ಉಪಯೋಗ ಇದೆ, ಏನು ಮಾಡಿದರೆ ನಾನು ಚೆನ್ನಾಗಿರ್ತೀನಿ. ಈಗ ಪ್ರಾರಂಭದಲ್ಲಿ ಏನು ಮಾಡಬೇಕು, ಕೊನೆಗೇನು ಮಾಡಬೇಕು, ಕಷ್ಟವಾದ ಕೆಲಸನ ಇಷ್ಟವಾಗಿ ಬೆಳಗ್ಗೆ ಬೇಗ ಮಾಡಿದ್ದಾಗ ನಮಗೆ ಶಕ್ತಿ ಇರುತ್ತೆ, ಬೇಗ ಮಾಡಬಹುದು. ಅದರ ಜೊತೆಯಲ್ಲಿ ಯಾವುದು ಮುಖ್ಯವಾಗಿ ಈ ಕ್ಷಣದಲ್ಲಿ ಮಾಡಬೇಕು ಅನ್ನೋದು ನಮ್ಮ ವಿಜ್ಞಾನ ಜ್ಞಾನ ಎಲ್ಲನೂ ಜೋಡಣೆ ಮಾಡಿದ್ದಾಗ ನಮಗೂ ತುಂಬ ಬೇಕಾಗಿರೋ ಕೆಲಸನ, ಅರ್ಜೆಂಟಾಗಿರೋಂಥ ಕೆಲಸನ ಕ್ಲೋಸ್ ಮಾಡ್ತೀವಿ. ಅದಾದಮೇಲೆ ಎರಡನೇ ಕೆಲಸಕ್ಕೆ ಹೋಗ್ಬೋದು. ಅದು ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ. ಆಲಸ್ಯಂ ಅಮೃತಂ ವಿಷಂ, ಆ ಥರದ ಒಂದು ಬುದ್ಧಿ ಮಟ್ಟ ಎಲ್ಲ ಸಾಮೆತೆಗಳಿದೆ. ಆದರೆ ಯಾವ ಸಾಮೆತೆ ಯಾವಾಗ ಹೆಂಗೆ ಉಪಯೋಗಿಸ್ಕೋಬೇಕು ಅನ್ನೋದು ಮಾತ್ರ ನಮಗೂ ಬೇಕಾಗಿರುವಂಥದ್ದು. ನಾವು ಜಾಸ್ತಿ ಜನ ಏನು ಮಾಡ್ತೀವಿ, ಏನೋ ಒಂದು ಮಾಡಿಬಿಡೋಣ, ಹಂಗೆ ಮಾಡೋಣ ಹಿಂಗೆ ಮಾಡೋಣ, ಇವಲ್ಲ ಬರ್ನರ್ಸ್ ಲಿಸ್ಟ್ ಮೆಥಡ್. ನಮ್ಗೆ ಏನು ಮಾಡಿದರೆ ಬೇಗ ಆಗುತ್ತೆ, ಒಳ್ಳೆಯದಾಗುತ್ತೆ, ಇವನ್ನ ಅರ್ಥ ಮಾಡಿಕೊಂಡು ಸಮರ್ಥದಿಂದ ಸಾಮರಸ್ಯದಿಂದ ನಮ್ಮ ನಿಜ ಜೀವನನೇ ನಮಗೆ ಉದಾಹರಣೆ ಆಗೋ ರೀತಿಯಲ್ಲಿ ಮಾಡಿದ್ದಾಗ ತುಂಬ ಅನುಕೂಲ ಆಗುತ್ತೆ, ಸಾನುಕೂಲ ಆಗುತ್ತೆ. ಎಲ್ಲ ರೀತಿಯಲ್ಲಿ ಸಮರ್ಥರಾಗ್ತೀವಿ. ಇಲ್ಲಾಂದರೆ ಅಸಮರ್ಥರಾಗೋ ಚಾನ್ಸಸ್ ಇದೆ. ಆರನೇದು ಸೂಪರ್ ಸ್ಟ್ರಕ್ಚರ್ ಡೆಸಿಷನ್ಸ್ ಅಂತ ಹೇಳಿದರೆ, ನಾವು ಬೆಳಗ್ಗೆ ಎಷ್ಟೊತ್ತಕ್ಕೆ ಎದ್ದೊಳ್ಬೇಕು, ಏನು ಮಾಡಬೇಕು, ಬೆಳಗ್ಗೆ ಎದ್ದಿದ ತಕ್ಷಣ ಏನೇನು ಮಾಡಿದರೆ ನಮ್ಗೆ ಉಪಯೋಗ ಆಗುತ್ತೆ. ಎರಡನೇದು ಏನು ತಿನ್ನಬೇಕು, ಯಾವ ರೀತಿ ವಸ್ತ್ರಗಳು ಹಾಕ್ಕೋಬೇಕು, ಈ ಮೂರು ಆಟೋಮ್ಯಾಟಿಕ್ ಮಾಡ್ಕೋಬಹುದು. ಎದ್ದೊಳ್ಬೇಕು ಅಷ್ಟೇ, ಆ ಟೈಮ್ಗೆ ಎದ್ದೊಳ್ಬೇಕು. ಅದು ಬಿಟ್ಟು ಸ್ವಲ್ಪ ಹೊತ್ತು ಅಂತೇಳಿ ನೀವು ಹಿಂಗೆ ಉಲ್ಕೊಂಡು ಮಲ್ಕೊಂಡು ಎದ್ದೊಳ್ತಾ ಇದ್ದರೆ ನಿದ್ರೆ ಬರಲ್ಲ, ಅಸಹನೆ ಜಾಸ್ತಿ ಆಗುತ್ತೆ, ಅಸಮರ್ಥರಾಗ್ತೀವಿ. ಸಮರ್ಥರಾಗಬೇಕಾದ್ರೆ ಯಾವ ಟೈಮ್ಗೆ ಏನು ಮಾಡಬೇಕು, ಯಾವ ರೀತಿ ಇರಬೇಕು ಅಂತ ಆಟೋಮ್ಯಾಟಿಕ್ ರೀತಿಯಲ್ಲಿ. ಈಗ ಉದಾಹರಣೆಗೆ ನಮ್ಮ ಮೊಬೈಲ್ನಲ್ಲಿ ಅಲಾರಮ್ ಇಡ್ತೀವಿ, ಅದು ನೀವು ಇಟ್ಟಿರೋ ಟೈಮ್ ಕರೆಕ್ಟಾಗಿ ಅಲಾರಮ್ ಹೊಡೆಯುತ್ತೆ. ಅದೇ ರೀತಿಯಲ್ಲಿ ನಿನ್ನಲ್ಲಿ ಆ ಶಕ್ತಿ ಇದೆ, ನೀವು ಆ ಸಮಯಕ್ಕೆ ನೀವು ಅದು ಉಪಯೋಗಿಸ್ಕೊಂಡಿಲ್ಲ ಅಂದರೆ ನಮ್ಮ ಸೈಕಾಲಜಿ, ನಮ್ಮ ವೇದಗಳ ಪ್ರಕಾರ ಆ ಶಕ್ತಿ ನಿಶಕ್ತಿ ಆಗೋಗುತ್ತೆ. ಒಂದು ದಿನ 9 ಗಂಟೆಯಿಂದ ಬೆಳಗ್ಗೆ 9 ಗಂಟೆವರೆಗೂ ಮಲಗಿ ನೋಡ್ರಿ, 12 ಅವರ್ ಮಲಗಿದರೆ ಆ ಮನುಷ್ಯ ಕಾರ್ಟಿಜೋಲ್ ಲೆವೆಲ್ ಜಾಸ್ತಿ ಆಗುತ್ತೆ. ಈ ಶಕ್ತಿ ಆಗದಂಗೆ ಮಲ್ಕೊಂಡಿದ್ದೀನಲ್ಲ ಅಂತ ಹೇಳಿದ್ರು, ಜಾಸ್ತಿ ಮಲಗಿದ್ರೂ ಅದು ಇದಾಗುತ್ತೆ, ತೊಂದರೆನೇ, ಅದು ಅಸಹನ ಆಗುತ್ತೆ. ಸಮರ್ಥತೆ ಸಾಮರಸ್ಯದಿಂದ ನಾವು ಇರಬೇಕು ಅಂತ ಹೇಳಿದರೆ ಪ್ರತಿಯೊಂದೂ ನಮ್ಮಲ್ಲಿದೆ. ನಾವು ಅದನ್ನು ಸರಿಯಾಗಿ ಉಪಯೋಗಿಸ್ಕೊಂಡಿದ್ದಾಗ ಮಾತ್ರ ಸೂಪರ್ ಸ್ಟ್ರಕ್ಚರಲ್ ಡಿಸಿಷನ್ ಮೇಕಿಂಗ್ ಆಗುತ್ತೆ. ಇಲ್ಲ ಅಂತ ಹೇಳಿದರೆ ನೋಡೋಣ ಬಿಡು, ಮಾಡೋಣ ಬಿಡು ಅಂಥೇಳಿ ಪ್ರೊಕಾಸ್ಟಿನೇಷನ್, ವಾಯ್ದಾಗಳು ಮಾಡುವಂಥದ್ದು, ಇವೆಲ್ಲನೂ ಬೇಡ. ಯಾವುದೇ ಆಗಲಿ ನಿಮ್ಮಲ್ಲಿ ಸಮರ್ಥತೆ ಇದೆ, ಎಲ್ಲನೂ ನಿಮ್ಮದೇನೆ, ಎಲ್ಲರಲ್ಲಿ ನೀವಿದ್ದೀರ. ಅಹಂ ಬ್ರಹ್ಮಾಸ್ಮಿ, ನಿಮ್ಮಲ್ಲಿ ದೇವರಿದ್ದಾರೆ, ನೀವೇ ದೇವರು. ನಮ್ಮ ಎದುರುಗಡೆಯವ್ರಿಗೂ ಆ ಗೌರವ ಕೊಡಬೇಕು, ನಾವು ಆ ಗೌರವ ಪಡ್ಕೋಬೇಕು ಅಂತ ಹೇಳಿದ್ದಾಗ ನಾವು ಪ್ರತಿಯೊಂದರಲ್ಲಿನೂ ಫರ್ಗಿವ್, ಫರ್ಗೆಟ್, ಸ್ಟ್ಯಾಂಡ್, ಅಂಡರ್ಸ್ಟ್ಯಾಂಡ್, ಮಿಸ್ಅಂಡರ್ಸ್ಟ್ಯಾಂಡ್ ಎಲ್ಲ ಇರುತ್ತೆ ಜೀವನ. ಇವೆಲ್ಲದ್ರ ಬಗ್ಗೆ ಮಾತಾಡೋಣ. ತಾವು ಲಾಸ್ಟ್ವರೆಗೂ ನೋಡಿರೋದಕ್ಕೆ ಥ್ಯಾಂಕ್ ಯು. ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್, ಲೈಕ್. ಇದ್ರ ಜೊತೆಯಲ್ಲಿ ಮತ್ತಷ್ಟು ನಾವು ಎಲ್ಲ ರೀತಿಯಲ್ಲಿ ಉಪಯೋಗ ಆಗುವಂಥ ವಿಡಿಯೋಗಳೇ. ಪ್ಲೀಸ್ ಡೂ ಬೆಸ್ಟ್. ಆಗಿಲ್ಲ ರೀ, ಅಲ್ಟ್ರಾಡಿಯನ್ ಮೆಥಡ್ ಅಂತೇಳಿ 7ನೇ ಮೆಥಡ್ ಇದೆ. ಅದು ಅಲ್ಟ್ರಾಡಿಯನ್ ಮೆಥಡ್ ಅಂತ ಹೇಳಿದರೆ ನಾವು ಬೇರೆ ರೀತಿಯಲ್ಲಿ ಏನೂ ಅಲ್ಲ, ನಮ್ಮಲ್ಲಿ ಇರುವಂಥ ಶಕ್ತಿನ ನಾವು ಹೇಗೆ ವೃದ್ಧಿಗೊಳಿಸ್ಕೋಬೋದು, ನಾವು ಪ್ರತಿನಿತ್ಯ ಏನು ಮಾಡಿದ್ದಾಗ ಏನಾಗುತ್ತೆ, ಯಾವ ರೀತಿ ನಾವು ಸಮರ್ಥತೆಯಿಂದ ಮಾಡ್ಕೋಬೋದು ಅಂಥೇಳಿ ತೋರಿಸುವಂಥದ್ದೇ ಅಲ್ಟ್ರಾಡಿಯನ್ ಮೆಥಡ್. ಅದರಲ್ಲಿ ಇರೋದು ಏನು ಅಂತ ಹೇಳಿದರೆ, ನಾವು ಏನು ಕಲ್ತಿದ್ದೀವಿ, ಏನು ಮಾಡಿದ್ದೀವಿ, ಯಾವ ರೀತಿ ಮಾಡಿದ್ದೀವಿ, ಇವ್ರ ಜೊತೆಯಲ್ಲಿ
ಪ್ರತಿನಿತ್ಯ ಮಾಡಬೇಕಾಗಿರೋದೇನು, ನನ್ನ ಆರೋಗ್ಯಕ್ಕೆ ಬೇಕಾಗಿರೋದೇನು, ಆಹಾರ ಹೇಗೆ ತಿನ್ನಬೇಕು, ಯಾವ ಟೈಮಿಗೆ ತಿನ್ನಬೇಕು, ನಿದ್ರೆ ಎಷ್ಟು ಮಾಡಬೇಕು, ಅದರಲ್ಲಿ ಮೆಲ್ಟನಿನ್ ಸೆರೆಟಿನಿನ್ ಅನ್ನೋವು ಹೇಗಿದೆ, ಇವೆಲ್ಲನೂ ಕೆಮಿಕಲ್ಸ್ ಎಲ್ಲ ತಗೋಬೇಕು, ನೀವು ಮಾಡಬೇಕು ಅನ್ನೋದಲ್ಲ. ಆದರೆ ನಿಮ್ಮ ವಯಸ್ಸಿಗೆ ತಕ್ಕಂಗೆ, ನಿಮ್ಮ ಕಷ್ಟಕ್ಕೆ ತಕ್ಕಂಗೆ ಹಣಕಾಸು ಬೇಕು. ಮಾಡೋ ಕೆಲಸಗಳಲ್ಲಿ ಯೋಗ, ಪ್ರಾಣಾಯಾಮ, ಆಹಾರ, ಪೌಷ್ಟಿಕ ಆಹಾರ, ಪ್ರಾಪರ್ ಎಕ್ಸರ್ಸೈಸ್, ನಿದ್ರೆ ಎಲ್ಲನೂ ಬೇಕಾಗಿದೆ. ಆ ಎಲ್ಲ ಏನೇನಿದೆ ಅಂತೇಳಿ ಮತ್ತಷ್ಟು ವಿವರವಾಗಿ ಸಮರ್ಥವಾಗಿ ನಾವೆಲ್ಲರೂ ಮಾತಾಡೋಣ. ಕೊನೆಯದಾಗಿ ನಾವು ಎಲ್ಲರೂ ಜೋಡಣೆ ಮಾಡಿಕೊಂಡು ಪ್ಲೀಸ್ ಶೇರ್ ವಿತ್ ಯುವರ್ ಫ್ರೆಂಡ್ಸ್. ಬಿ ಹ್ಯಾಪಿ.